ನಮಸ್ಕಾರ ವೀಕ್ಷಕರೇ, ನಾವು ಯಾವುದೇ ರೋಗ ಬಂದರೂ ಹೋಗೋದು ಹಾಸ್ಪಿಟಲಿಗೆ. ಯಾವ ಹಾಸ್ಪಿಟಲಲ್ಲೂ ಹುಷಾರಾಗಿಲ್ಲ ಅಂದರೆ ಮತ್ತೆ ಹೋಗೋದೇ ನಾವು ದೇವರ ಮೊರೆ ಹೋಗಲೇಬೇಕು ನಾವು. ಅದೇ ಥರ ಇಲ್ಲಿ ಒಂದು ದೇವಸ್ಥಾನ ಇದೆ, ವೈದ್ಯನಾಥೇಶ್ವರ ದೇವಸ್ಥಾನ, ಗುಣಪಡಿಸುವ ದೇವಸ್ಥಾನ ಎಂದು ಕರೆಯಲ್ಪಡುತ್ತಾರೆ ಇದನ್ನು. ಇದಿರೋದು ತುಮಕೂರು ಸಮೀಪದ ಅರಿಯೂರು ಎಂಬ ಗ್ರಾಮದಲ್ಲಿ ಇದೆ. ಇದು 7,000 ವರ್ಷಗಳ ಹಳೆಯ ವೈದ್ಯನಾಥೇಶ್ವರ ದೇವಸ್ಥಾನ ಆಗಿದ್ದು, ಶೈವ ಹಿಂದೂ ದೇವಾಲಯವಾಗಿದ್ದು, ಈ ದೇವರನ್ನು ಗುಣಪಡಿಸುವ ದೇವರೆಂದು ಕರೆಯಲಾಗುತ್ತದೆ. ಸ್ಕಿನ್ ಅಲರ್ಜಿ, ಕ್ಯಾನ್ಸರು, ಕೈಕಾಲು ನೋವು, ಸೊಂಟ ನೋವು ಮತ್ತು ಇನ್ನಿತರೆ ಕಾಯಿಲೆಗಳು ಸಹ ವಾಸಿಯಾಗುತ್ತವಂತೆ. ಇಲ್ಲಿ ಶ್ರೀರಾಮ ಶ್ರೀಲಂಕಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಧ್ಯಾನಕ್ಕೆ ಕುಳಿತಂತಹ ಸ್ಥಳ ಅಂತ ಇದು. ಆಮೇಲೆ ಏನಾಯ್ತು ಅಂದ್ರೆ ಇದ್ರ ಮೇಲ್ಗಡೆ ಉತ್ತ ಬೆಳೆದು ಪ್ರತಿನಿತ್ಯ ಬಂದು ಹಸುಗಳು ಹಾಲು ಕರೆಯವಲ್ವಾ, ಆದ್ರಿಂದ ಹಾಲು ಮಲ್ಲೇಶ್ವರ ಅಂತ ಕರೀತಾರೆ. ನಮ್ಗೆ ಏನ್ ಬೇಕು ಅಂದ್ರೆ ಹಾಲು ತಗೊಂಡು ಸಂಕಲ್ಪ ಮಾಡಿ ಹಾಕ್ಸಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತದೆ. ಗುಡಿ ಇಲ್ಲ, ಇಲ್ಲಿಂದ ಅಲ್ಲಿ ಪ್ರತಿ ದಿವಸನೂ ಸರ್ಪ ಹೋದ. ಹಾಗಾಗಿ ದೇವಸ್ಥಾನ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಹಾಗೆ ಇದೆ, ಹಂಗೆ ಇರಬೇಕು ಅನ್ನೋ ಆಸೆ. ಏನೋ ಯಾವ ಕಾಲದಲ್ಲಿ ಯಾರು ಸಂಕಲ್ಪ ಮಾಡೋರು ನಾನು ಬಂದು ಗುಡಿ ಕಟ್ತೀನಿ ಅಂತ ಮಾಡ್ಕೊಂಡಿರ್ತಾರಲ್ಲ, ಎಷ್ಟು ಅಲ್ವರ ಹಂಗೆ ಏನೋ ಮಾಡ್ಕೊಂಡಿದ್ದಾರೆ. ಅವ್ರಿನ್ನ ಹುಟ್ಟು ಬಂದಿದ್ದಾರೆ, ಶೀಘ್ರದಲ್ಲೇ ಬರ್ತಾರೆ. ಗೊತ್ತಾಯ್ತು ನಮ್ಗೆ ಯಾರು ಬರ್ಬೋದು ಅಂತ ನನಗೆ ಗೆಸ್ ಆಗೈತೆ, ಬರ್ತಾರೆ. ಈ ಜನಗಳ ದುಡ್ಡೇನೋ ಅವನೇನು ಹಾಕ್ಸಲ್ಲ, ಅವ್ರು ಇದ್ದಾರೆ, ಅವ್ರ ಹತ್ರ ಪಡ್ಕೊಂಡು ಹೋಗಿದ್ರು ಆಗಿನ ಕಾಲದಲ್ಲಿ. ನೋಡ್ರಿ 7,000 ವರ್ಷಗಳಾಗೈತೆ ಅಂದ್ರೆ ಎಷ್ಟು ತಲೆಗಳು ಹೋಗಿರ್ಬೇಕು ಲೆಕ್ಕಾಗಿ. ಅವಾಗ ಯಾರು ಜಪ ಮಾಡಿ ಯಾರು ಸಿದ್ಧಿ ಏನ್ ಮಾಡ್ಕೊಂಡಿದ್ರು ಅವ್ರು ಬರ್ಬೇಕು ನೋಡ್ರಿ. ಇವಾಗ ಆಯಪ್ಪ ಅಷ್ಟೆಲ್ಲ ಕೇಳಿ. ಆಮೇಲೆ ಇಲ್ಲಿಂದ ಅಲ್ಲಿ ಪ್ರತಿ ದಿವಸ ಸರ್ಪ ಓಡಾಡೋದ್ರಿಂದ ಗುಡಿ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಅವ್ರು ಉತ್ತ ಕರಗಿಸಿ ಮಂಟಪ ಮಾಡಿದ್ರು ಆಗಿನ ಕಾಲದಲ್ಲಿ. ಅದಾದ್ಮೇಲೆ ಏನಾಯ್ತು ಸದಾ ಇದನ್ನ ಕೆರೆ ಆಗಿನ ಕಾಲದಲ್ಲೆಲ್ಲ ಏನಾಯ್ತು, ಕಾಡೆಲ್ಲ ಹೊಳ್ತಾಯ್ತು, ಜಮೀನುಗಳನ್ನೆಲ್ಲ ಮಾಡ್ಕೊಂಡ್ರು. ಇದನ್ನ ಕೆರೆ ಮಾಡಿದ್ರು. ಫಸ್ಟ್ ಇದನ್ನ ಮಾಡಿದ್ರು, ಸದಾ ಕಾಲ ನೀರೊಳಗಡೆ ಇದ್ದು ಸ್ವಾಮಿ. ಲಾಸ್ ಹೋಗ್ಬೇಕಾದ್ರೆ ನೀರು 2 ಭಾಗವಾಗಿತ್ತು ಅಲ್ಲಿ. ಇವಾಗ್ಲೂ ನೋಡಿದ್ದಾರೆ ಕೆಲವರು, ನೈಟ್ ಹೋಗ್ಬೇಕಾದ್ರೆ. ಈಗ ಸದಾ ಕಾಲ ಈ ದೇವಸ್ಥಾನಕ್ಕೆ ರೋಡ್ ಮಾಡಬೇಕು ಅಂತ ಏನೇನೋ ಟ್ರೈ ಮಾಡಿದ್ರು. ಆಮೇಲೆ ಲಾಸ್ಟಿಗೆ ಕೆಳಗಡೆ ಪೈಪ್ ಹಾಕಿ ರೋಡ್ ಮಾಡಿದ್ರು. ದೇವಸ್ಥಾನ ಹಲುಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಉದ್ಭವ ಮೂರ್ತಿ. ಅಲ್ಲಿಂದ ಇಲ್ಲಿಗೆ 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಹಾಲು ಹರಿದು ಬರುವಂತೆ. ಎಷ್ಟು ಹರಿದು ಬಂದಿರೋನೆ, 1000 ಲೀಟ್ರ್ ಹರಿದು ಬಂದಿರ್ತವೆ ಹಾಲು ಅಂತ. ವೈದ್ಯನಾಥೇಶ್ವರಿಂದ ಏನು ಅಂದರೆ ಅಭಿಷೇಕ ಮಾಡಿ ತೀರ್ಥ ಇರುತ್ತಲ್ಲ, ಅಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಇಲ್ಲಿ ಬಂದಿದ್ದಂತೆ. ಅವ್ರಿಗೆ ಕಾಯಿಲೆ ಆಗಿತ್ತಂತೆ, ಅವಾಗ ಬಂದು ಇಲ್ಲೇ ಇದ್ದಂತೆ. ವೈದ್ಯನಾಥೇಶ್ವರ ಅವ್ರಿಗೆ ಔಷಧಿ ಹಾಕಿದಂತೆ, ವಾಸಿ ಹಾಕಂತೆ. ಹಿಂದಗಡೆ ಬೆನ್ಪಡಿ ಬಂದು ತೀವ್ರ ರಕ್ತ ಸೋರೋದಂತೆ. ಅವಾಗ ಅವ್ರು ನಿನಗೇನು ಬೇಕಪ್ಪ ಅಂತ ಕೇಳಿದ್ರಂತೆ ಯಡಿಯೂರು ಸಿದ್ಧಲಿಂಗೇಶ್ವರ. ಅವಾಗ ಹೇಳಿದ್ರಂತೆ ಅವರು, ನನಗೆ ನಿನಗೆ ಕೊಡ್ತಾರಲ್ಲ ಮುಡಿನ, ಅದು ನನಗೆ ಕೊಡುವಂತ. ಯಡಿಯೂರು ಸಿದ್ಧಲಿಂಗೇಶ್ವರ ಮುಡಿ ಬಿಟ್ಟಿರ್ತಾರಲ್ಲ, ಅದನ್ನ ಇಲ್ಲೇ ಕೊಡೋದು. ಅವರು ವೈದ್ಯನಾಥೇಶ್ವರ ಅಂತ ಬಿಟ್ಟಿರು ಹೇಳಿ. ಅವನ ಅಭಿಷೇಕ ಮಾಡಿ ತೀರ್ಥ ಇರುತ್ತಲ್ಲ, ಅದನ್ನ ಹಾಕ್ಸ್ಕೊಂಡ್ರೆ ಸ್ಕಿನ್ ಅಲರ್ಜಿ, ದೇಹಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ. ಇನ್ನು ದೇವ್ರು ತೊಳೆದಿರೋ ತೀರ್ಥ ಅಲ್ಲಿ ಇಟ್ಟಿದಾರಲ್ಲ, ಅದನ್ನ ತೊಳೆದಿರೋದು ಇಟ್ಟಿರ್ತಾರೆ, ಬೆಳಗಿನ ತೊಳೆದಿರೋ ಅದನ್ನ ತೊಗೊಂಡೋಗಿ ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ಅಂತ. ಇದು ಹನುಮಂತನ ಲಿಂಗ. ರಾಮ ಕಾಶಿಗೆ ಹೋಗಿ ಲಿಂಗ ತಗೊಂಬ ಅಂತ ಹೇಳಿದ್ದು ಆ ಲಿಂಗ ಇದು. ಇದು ರಾಮಲಿಂಗ.
ಇದೇ ಈಗಿನ ವೈದ್ಯನಾಥೇಶ್ವರ ದೇವಸ್ಥಾನ. ಹೆಸರಿನಲ್ಲೇ ವೈದ್ಯ ಇದೆ. ಇಲ್ಲಿ ಎಲ್ಲ ರೋಗಗಳು ಗುಣಮುಖವಾಗಿದ್ದಾವೆ ಅಂತ ಹೇಳ್ತಾರೆ. ಇದು ರಾಮ ಧ್ಯಾನಕ್ಕೆ ಕುಳಿತಂತಾಗ ಉದ್ಭವ ಆಗಿದಂತಹ ಲಿಂಗ ಇದು. ಸರಿಯಾಗಿ ಕಾಣಿಸ್ತಿಲ್ಲ, ಒಳಗಡೆ ಹೋಗೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಸುತ್ತ ಕಾಂಪೌಂಡ್ ಮಾಡಿದ್ದಾರೆ. ಎಲ್ಲೇ ಹೋದರೂ ಸ್ವಚ್ಛತೆಯನ್ನು ಕಾಪಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.